ತಪ್ಪಾಗಲಾರದಂತೆ ಸಮಗ್ರವಾದ ತನಿಖೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು. ಮತ್ತು ಇದರಲ್ಲಿ ಮತ್ತು ಯಾರು ಮೇಲೆ ಹಾಕಿದವರು ಯಾವ ಜಾತಿಯವರು ಇತ್ಯಾದಿ ನೋಡೋ ಕೆಲಸ ರಾಜ್ಯ ಸರ್ಕಾರ ಮಾಡಬಾರ್ದು. ಆ ರೀತಿ ಎಲ್ಲ ಮಾಡಬಾರ್ದು. ಯಾರು ಮಾಡಿದ್ರು ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಸರ್, ಈ ಮ್ಯೂಸಿಯಂಗಳು ಸರ್, ಭಾರತೀಯ ಪುರಾತತ್ವ ಇಲಾಖೆಯಲ್ಲಿರ್ತಕ್ಕಂಥ ಮ್ಯೂಸಿಯಂಗಳು ನಿರಂತರವಾಗಿ ಮೇಲ್ ಬಂದಿದೆ. ನಾವು ಬಾಂಬ್ ಬಿಟ್ಟಿದ್ದೀವಿ, ಅಲ್ಲಿ ಜನ ಸಾಯ್ತಾರೆ, ಹುಷಾರಾಗಿದೆ ಅಂತ. ಎಲ್ಲಿ ಕಳಿಸಿದ್ದಾರೆ ನಾನು ನೋಡಿಲ್ಲಪ್ಪ. ಸರಿ, ಕರಸೇವಕನ ಬಂಧನ ವಿಚಾರದಲ್ಲಿ ಜೋಶಿ ಅವರು ಕೈವಾಡಿದೆ ಅಂತೇಳಿ ಮಾಜಿ ರಿಯಾಕ್ಷನ್ ಕೊಟ್ಟಿದ್ದೀನಿ. ನಾನು ಅದಕ್ಕೆ ನಿನ್ನೆ ರಿಯಾಕ್ಷನ್ ಕೊಟ್ಟಿದ್ದೀನಿ. ಬಾಲಿಶ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದು. ಇದನ್ನ ಸುಖ ಸುಮ್ಮನೆ ಬಿಜೆಪಿ ರಾಜಕಾರಣ ಮಾಡಿದ್ರೆ ಇದರಲ್ಲಿ ಏನು ಇಲ್ಲ, ಅದೊಂದು ಸಣ್ಣ ಕೇಸ್ ಅಂತ ಕಾಂಗ್ರೆಸ್ ಲೋಕಸಭೆಗೆ ಮೈಲೇಜ್ ತಗೊಳ್ತಿದೆ ಇದು ಆಸ್ತ್ರ ಇಟ್ಕೊಂಡು ನೋಡ್ರಿ. ಅದು ನಿನ್ನೆ ನಾನು ಡಿಟೇಲಾಗಿ ಉತ್ತರ ಹೇಳಿದ್ದೀನಿ. ಇದರಲ್ಲಿ ನೀವು ಅರೆಸ್ಟ್ ಮಾಡ್ತೀರಿ. ಕೇಸು A1 ಕ್ಲಿಯರ್ ಆಗಿದ್ದಾನೆ, A3 ಕ್ಲಿಯರ್ ಆಗಿದೆ, ಹಾಂ A5 ಕ್ಲಿಯರ್ ಆಗಿದ್ದಾನೆ, A7 ಕ್ಲಿಯರ್ ಆಗಿದ್ದಾನೆ. ನಿಮ್ಮ ಕಡೆ FIR ಇಲ್ಲ. ಮತ್ತು ಸಿದ್ದರಾಮಯ್ಯನವರು ಯಾವ ಆಧಾರದ ಮೇಲೆ 16 ಕೇಸ್ ಇವೆ ಅಂತ ಹೇಳಿದರೆ ನೀವು ನಿಮ್ದೇನು ಸರ್ಕಾರ ಏನ್ರಿ ಸಿದ್ದರಾಮಯ್ಯನವರೇ? ಬಿಟ್ರೆ ಸಿದ್ದರಾಮಯ್ಯ ವೇರ್ ಆರ್ ಯು? ಏನು ನಡೀತಾ ಇದೆ? ಒಂದು ಕೇಸು ಇಲ್ಲ, ಎಲ್ಲ ಕೇಸ್ಗಳು ಖಾಲಿಯಾಗಿದ್ದಾವೆ. ಇದು ಕೇಸ್ ಹೊಸದಾಗಿ ನೀವು ಎತ್ತಿ ಹಾಕಿ ಮತ್ತು ಜನ ಪ್ರತಿಭಟನೆ ಮಾಡಬಾರ್ದು. ಒಂದೇನು ಸರ್ವಾಧಿಕಾರ ನಿಮ್ಮದು? ಈ ರೀತಿಯಾಗಿ ಚಿಲ್ಲರೆ ಬಾಲಿಶ ಹೇಳಿಕೆಗಳನ್ನು ಕೊಡೋದು ಒಬ್ಬ ಮುಖ್ಯಮಂತ್ರಿ ಲೆವೆಲ್ಗೆ ಇದು ಸೂಕ್ತ ಅಲ್ಲ. ಅಷ್ಟೇ ನಾನು ಹೇಳೋದು. ಜೋಶಿಯವರೇನು ಕಾನೂನು ತಜ್ಞರೋ ಅಂತ ಪ್ರಶ್ನೆ ಕೇಳಿದ್ರು. ಅದೇ ಕಾನೂನು ತಜ್ಞ ನಾ ಹೌದಲ್ಲ? ನಿಮ್ಮ ಕಡೆ ಕಾನೂನು ತಜ್ಞ ಇದ್ದಾರಲ್ಲ, ನೀವು ಮುಖ್ಯಮಂತ್ರಿ, ನೀವು ನಿಮ್ಮ ಕಾನೂನು ತಜ್ಞರು ಎಲ್ಲಿದೆ? ಆ ಕೇಸ್ ಎಷ್ಟಿದೆ? 16 ಕೇಸಲ್ಲಿ ಏನಿದೆ? ಇದೆಲ್ಲ ನೋಡ್ಕೋಬೇಕಲ್ಲ ನೀವು ಒಂಥರ ಹುಚ್ಚುಚ್ಚು ಮಾಡಿ ಯಾರನ್ನೂ ಅರೆಸ್ಟ್ ಮಾಡೋದು, ತುಷ್ಟೀಕರಣ. ಇದರಲ್ಲಿ ಉದ್ದೇಶ ಏನಿದೆ ಅಂತಂದ್ರೆ 22ನೇ ತಾರೀಕು ಇವ್ರು ಇನ್ನೂ ಭಾಳ ಜನ ಅರೆಸ್ಟ್ ಮಾಡೋರಿದ್ರು. ಹುಬ್ಬಳ್ಳಿಯಲ್ಲಂತೂ ಭಾಳ ಜನನ ಮನೆಗೆಲ್ಲ ಹೋಗಿದ್ದರು. ನಿಮಗೂ ಗೊತ್ತಿದೆ, ಮಾಧ್ಯಮದವರಿಗೂ ಗೊತ್ತಿದೆ. ಇಲ್ಲ ಅಂದ್ರೆ ಈಗ ನನ್ನ ಮುಂದೆ ನೀವು ಮಾಧ್ಯಮದವರು ಅಲ್ಲಿಗಳಿರಿ. ಭಾಳ ಜನರ ಮನೆಗೆ ಹೋಗಿದ್ದರು ಹಿಡ್ಕೊಂಡು ಬಂದು ಒಳಗೆ ಹಾಕ್ಬೇಕಂತ. ಯಾಕಂದರೆ ಭಯದ ವಾತಾವರಣ ನಿರ್ಮಾಣ ಮಾಡಿ ಅವತ್ತು ಈ ಕಾರ್ಯಕ್ರಮಗಳು 22ರ ಕಾರ್ಯಕ್ರಮಕ್ಕೆ ಯಾರೂ ಬರಬಾರ್ದು. ಆ ರೀತಿಯ ಒಂದು ದುಷ್ಟ ಯೋಜನೆ ಕಾಂಗ್ರೆಸ್ ಪಾರ್ಟಿದಿತ್ತು, ಕಾಂಗ್ರೆಸ್ ಸರ್ಕಾರದ್ದು. ಆದರೆ ಮೊನ್ನೆದ್ದು ನಾವು ತಕ್ಷಣ ಪ್ರತಿಭಟಿಸಿದ್ವಿ. ನಾನು ಇಮಿಡಿಯೇಟಾಗಿ ಪೊಲೀಸ್ ಕಮಿಷನರ್ ಫೋನ್ ಮಾಡಿ ಹೇಳಿದ್ವಿ, ಇನ್ನೊಬ್ಬರು ಯಾರಾದರೂ ಅರೆಸ್ಟ್ ಆದರೆ ಈ ವಿಷಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ತೆಗೆದುಕೊಳ್ಳಬೇಕಾಗ್ತದೆ ಅಂತ. ಮೊದಲನೇ ಆನಂತರ ಒಬ್ಬ 75 ವರ್ಷದ ಒಬ್ಬ ವ್ಯಕ್ತಿ ಎದುರೋಗೂ ಇಲ್ಲ. ಅವರು ಯಾರೋ ಹೆಸರು ಹೇಳಿದ್ರಂತ, ಅವ್ರು ಇದ್ದರು ಅಂಥೇಳಿ. ಇದು ಸರ್ಕಾರ ನಡೆಸೋ ರೀತಿನೇ ಇದು. ನಿಮಗೆ 16 ಕೇಸ್ ಇವೆ ಅಂತ ಯಾರು ಸುಳ್ಳು ಹೇಳಲಿಕ್ಕೆ ಕೊಟ್ಟರಲ್ಲ, ನಿಮಗೆ ಅವ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತೀರಿ? ಮತ್ತು ಈತ ಕ್ರಿಮಿನಲ್ ಅಂತ ಹೇಳಿದ್ದು ಕ್ಷಮೆ ಕೇಳ್ತೀರಿ ನೀವು? ಈ ರೀತಿಯಾಗಿ ಒಂದು ಕೋಮಿನ ಓಟಿಗಾಗಿ ಮತ್ತು ರಾಮ ಮಂದಿರ ದೊಡ್ಡ ಪ್ರಮಾಣದಲ್ಲಿ ಉದ್ಘಾಟನೆ ಆಗ್ತಾಯಿದೆ, ಅದರ ಹೊಟ್ಟೆ ಕಿಚ್ಚಿಗಾಗಿ, ಅದರ ಸಂಭ್ರಮದಲ್ಲಿ ಭಾಗವಹಿಸೋರಿಗೆ ಒಂದು ಭಯ ನಿರ್ಮಾಣ ಮಾಡೋದು, ಇದು ಕಾಂಗ್ರೆಸ್ ಪಾರ್ಟಿಯ ನೀತಿಯಾಗಿದೆ. ಆ ಹಿನ್ನೆಲೆಯೊಳಗೆ ಅವರು ಅದನ್ನು ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ದಾರೆ. ಈಗ ಅದು ಸಣ್ಣ ಕೆಲಸ, ಅದು ಸಣ್ಣದು, ಅವರು ರಾಜಕೀಯ ಲಾಭಕ್ಕೆ ಮಾಡಿದ್ದಾರೆ. ನೀವೇನೆಲ್ಲ ಯಾವುದು ರಾಜಕೀಯ ಲಾಭಕ್ಕೆ ಮಾಡೋದೇ ಇಲ್ಲ. ನೀವೇನು ಭಾರಿ ಶುದ್ಧರು, ಭಾರಿ ರಾಜ್ಯದ ಹಿತದೃಷ್ಟಿ ಅರೆಸ್ಟ್ ಮಾಡಿದ್ದ ರಾಜ್ಯದ ಹಿತದೃಷ್ಟಿಯಿಂದ ನೀವು ಈ ರೀತಿಯಾಗಿ ಚಿಲ್ಲರೆ ಹೇಳಿಕೆಗಳನ್ನು ಕೊಡುವಂಥದ್ದು, ಬಾಲಿಶ ಹೇಳಿಕೆಗಳನ್ನು ಕೊಡುವಂಥದ್ದು ಇದು ಪೊಲಿಟಿಕ್ಸ್ ತಗ್ಗಿರೋರಿಗೆ ಶೋಭಿಸೋದಲ್ಲ. ಸರ್, ಬಿಜೆಪಿ ನಡೆ ಏನಾಗುತ್ತೆ ಮುಂದೆ? ಯಾಕಂದ್ರೆ 9 ತಾರೀಕು ಮತ್ತೆ ಬಂದ್ ಕರೆ ಕೊಟ್ಟಿದ್ರು ಸರ್, ಪ್ರತಿಭಟನೆ ಕರೆ ಕೊಟ್ಟಿದ್ರಿ, ಮುಂದೆ ಏನು ಮಾಡ್ತೀರಿ ಸರ್? ಅಲ್ಲ, ಈಗ ಬಂದನ್ನು ಆರ್ ಅಶೋಕ್ ಅವರು ಮತ್ತು ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದವರು ಎಲ್ಲ ಯೋಚನೆ ಮಾಡಿ ಕೊಟ್ಟಿದ್ದರು. ನಾನು ನಿಮಗೆ ಗೊತ್ತಿದೆ, ನಿನ್ನೆ ರಾತ್ರಿ ಬಂದಿದ್ದೇನೆ. ನಾಳೆ ಇವತ್ತು ಎಲ್ಲೋ ಸಿಗ್ತಾರೆ ಅವರು. ಅಶೋಕ್ ಅವ್ರಿಗೂ ಮಾತಾಡ್ತೇನೆ. ಯಾಕಂದರೆ ಅವ್ರದ್ದು ಬೇಲಾಗಿದೆ ಅಂತ ನಾನು ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದ್ದೇನೆ. ಬೇಲಾಗಿರೋದ್ರಿಂದ ಮುಂದೆ ಏನು ಹೋರಾಟ ಮಾಡಬೇಕು ಮಾಡಬಾರ್ದ ಅದೆಲ್ಲ ತೀರ್ಮಾನವನ್ನು ಮಾಡಿ ನಿಮ್ಗೆ ಎಲ್ಲವೂ ನೋಡ್ರಿ. ನಾನು ಭಾರತ ಸರ್ಕಾರದ ಮಂತ್ರಿ, ಪಾರ್ಟಿ ವಕ್ತಾರರು ಬೇರೆ ಇದ್ದಾರೆ, ಅವ್ರ ಜೊತೆಗೆ ಮಾತಾಡಿ ನಿಮ್ಗೆ ಹೇಳಿ. ಸರ್, ಈಗ ಟ್ವೀಟ್ ಒಂದು ಕಡೆ ಅಂತಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ ಕೆಲವೊಂದಿಷ್ಟು ಫೋಟೋಗಳು. ನಿಜವಾಗಿ ರಾಮ ಭಕ್ತರ ಮೇಲೆ ಪ್ರೀತಿ ಇದ್ರೆ ಅದೇ ಶ್ರೀಕಾಂತ್ ಪೂಜಾರಿಗೆ MP ಟಿಕೆಟ್ ಕೊಡಲಿ ಬಿಜೆಪಿ ಅವರು. ಈ ಥರದ್ದು ಪ್ರಶ್ನೆ ನೀವು ಕೇಳಬಾರ್ದು. ಬಾಲಿಶ ಹೇಳಿಕೆಗಳಿಗೆ ನಾನು ಉತ್ತರ ಬಾಲಿಶ ಹೇಳಿಕೆ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಇಟ್ ಈಸ್ ಚೈಲ್ಡಿಶ್ ರಬಿಶ್. ಐ ಡೋಂಟ್ ವಾಂಟ್ ಟು ರಿಪ್ಲೈ. ಸೋಮಣ್ಣ ಅವರು ಇನ್ನೂ ಸಿಟ್ಟು ತಣ್ಣಗಾಗ್ತಿಲ್ಲ.
ಮತ್ತೆ ಸಿಡಿದಿತ್ತು. ಸೋಮಣ್ಣವರು ನಮ್ಮ ಜೊತೆಗಂತೂ ಮಾತಾಡಿದ್ದಾರೆ, ನಮ್ಮ ಜೊತೆಗೆ ಮಾತಾಡಿದ್ದಾರೆ. ದಿಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ದಿಲ್ಲಿಗೆ ಕರೆದು ಮಾತನಾಡಿ ಎಲ್ಲವೂ ಸರಿ ಹೋಗುತ್ತೆ. ಸರ್, ಈಗ ಇಡೀ ದೇಶವೇ ರಾಮಮಯವಾಗಿದೆ, ಎಲ್ಲರೂ ಕೂಡ ರಾಮನ ಒಂದು ಭಜನೆ ಶುರುವಾಗಿದೆ. ಇಂತಹ ಸಮಯದಲ್ಲಿ ಕಾಂಗ್ರೆಸ್ ನಾಯಕರು ಕೆಲವೊಂದಿಷ್ಟು ಹೇಳಿಕೆ ನೀಡ್ತಾರೆ. ಗೋಧ್ರಾ ಹತ್ಯಾಕಾಂಡ ಮತ್ತೆ ಆಗುತ್ತೆ, ಇದು ಹಿಂದೂ ರಾಷ್ಟ್ರವಾಗುತ್ತೆ, ಪಾಕಿಸ್ತಾನ ಇದು ಪಾಕಿಸ್ತಾನ ಬರ್ಬಾದ್ ಆಗುತ್ತೆ. ಆಗುತ್ತೆ. ಯತೀಂದ್ರ ಅವರು ಪಾಕಿಸ್ತಾನ ಪಾಕಿಸ್ತಾನ ಅಫ್ಘಾನಿಸ್ತಾನ ಬರ್ಬಾದ್ ಆಗುತ್ತೆ, ದೇಶ ಹಿಂದೂ ರಾಷ್ಟ್ರ ಆದ್ರೆ ಅಂತ. ಅಫ್ಘಾನಿಸ್ತಾನ ಅದೇ ಪರಿಸ್ಥಿತಿ ಬರುತ್ತೆ ನಮ್ಮಲ್ಲಿ. ನೋಡ್ರಿ, ಇವತ್ತು ತುಷ್ಟೀಕರಣದ ಪರಾ ಮಾತಾಡಿದ್ರು ಸರ್. ಇದು ತುಷ್ಟೀಕರಣದ ಪರಾಕಾಷ್ಠೆ. ಈ ದೇಶದಲ್ಲಿ ಹಿಂದೂಗಳು ಮೆಜಾರಿಟಿ ಇರೋ ಕಾರಣಕ್ಕಾಗಿ ಸೆಕ್ಯುಲರಿಸಮ್. ಅಫ್ಘಾನಿಸ್ತಾನದಲ್ಲಿ, ಇರಾನ್ದಲ್ಲಿ, ಇರಾಕ್ದಲ್ಲಿ ಮತ್ತು ಬೇರೆ ಅನೇಕ ದೇಶಗಳಲ್ಲಿ ಅಲ್ಲಿ ಜಾತ್ಯತೀತತೆ ಇಲ್ಲ. ನಮ್ಮಲ್ಲಿ ಹಿಂದೂಗಳಲ್ಲಿ ಅತ್ಯಂತ ಸಹಜವಾಗಿ ಜಾತ್ಯತೀತತೆ ಇದೆ, ಅತ್ಯಂತ ಸಹಜ ಇದು. ಯಾಕಂದ್ರೆ ನಮ್ಮಲ್ಲಿ ಒಂದೇ ದೇವತೆಗಳನ್ನ ಪೂಜೆ ಮಾಡಬೇಕು ಅನ್ನೋ ಕಲ್ಪನೆನೇ ಇಲ್ಲ. ಯಾರು ಬೇಕಾದರೂ ಯಾರು ಮಾಡ್ಕೊಳ್ಳಿಲ್ಲ ಅಂದರೂ ಅವನು ಸ್ವೀಕಾರ ಮಾಡುವಂಥ ಸಮಾಜ ನಮ್ಮದು. ಹಾಗಾಗಿ ಇದೆಲ್ಲ ಈ ದೇಶ ಏನಾದರೂ ಪಂಥ ನಿರಪೇಕ್ಷ ಸೆಕ್ಯುಲರ್ ಅಂತಿದ್ದರೆ ಅದು ಹಿಂದೂಗಳ ಮೆಜಾರಿಟಿ ಇರೋ ಸಂಬಂಧ. ಇಲ್ಲೇನು ಉದಾತ್ತವಾದಂಥ ವಿಚಾರದಿಂದ ಅವ್ರಿಗೆ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅವ್ರ ಮಗ ಹಿಂಗೆ ಮಾತಾಡ್ಕೋತಾ ಇದ್ರೆ ಜನ ಏನೋ ಮೊನ್ನೆ ನಾನು ಹಿಂದೂ ಹೇಳಿದ್ದೀನಿ, ಅನೇಕ ಕಾರಣಗಳಿಂದ ತಪ್ಪುಗಳಿಂದಾಗಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ದೇಶದಲ್ಲಿ ನೋಡ್ತಾ ಇದ್ದಾರೆ ಏನಾಗಿದೆ ಅವ್ರ ಸ್ಥಿತಿ. ಈ ಸರ್ತಿನೂ ಅವರು ಅಧಿಕೃತ ವಿರೋಧ ಪಕ್ಷ ಆಗೋದಿಲ್ಲ ಸಿದ್ದರಾಮಯ್ಯನವ್ರು ನೆನಪಿಟ್ಕೊಂಡು. ಸರ್, ಈಗ ರಾಮ ಮಂದಿರ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇದೆ. 17 ಲಕ್ಷ ಭೂಮಿ ಖರೀದಿ ಮಾಡಿದ್ರು,